ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಇರಾನ್ ನಮಗೆ ಶತ್ರು ದೇಶವಲ್ಲ, ಹಾಗಿದ್ದರೆ LPG ಹೊತ್ತ ಹಡಗುಗಳು ನಮಗೆ ಸಿಗುತ್ತಿರಲಿಲ್ಲ. ಚಂದ್ರಶೇಖರ್ ಗೊರೆಬಾಳ್. ಶ್ರೀ ಪರಭಾವನಾಮ ಯುಗಾದಿ ಉತ್ಸವ, ಇಬ್ಬರು ಸಾಧಕರಿಗೆ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ. ವೇತನಕ್ಕಾಗಿ ಕೆಲಸ ಬಹಿಷ್ಕರಿಸಿ ಪೌರ ವಾಹನ ಚಾಲಕರು ಧರಣಿ. ಸೇವೆ, ಶಿಸ್ತು, ಸಂಯಮ ಮತ್ತು ಪರೋಪಕಾರ ಕಲಿಸುವ NSS ಮಹಾನ್ ಗುರು ನಲ್ಲಾ ವೆಂಕಟೇಶ್ವರ ರಾವ್. ಕನ್ನಡ ಸಾಹಿತ್ಯ ಪರಿಷತ್ ಅವ್ಯವಹಾರ ಸಾಬೀತು, ಮಹೇಶ್ ಜೋಶಿಗೆ ನೋಟಿಸ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಇರಾನ್ ದೇಶದ ಮೇಲೆ ಅಮೆರಿಕ, ಇಸ್ರೇಲ್ ನಡೆಸುತ್ತಿರುವ ವಿನಾಶಕಾರಿ ಯುದ್ಧ ನಿಲ್ಲಿಸಲು ಭಾರತ ಸರ್ಕಾರ ಒತ್ತಡ ಹಾಕಬೇಕು ಮತ್ತು ದೇಶದ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ LPG ಗ್ಯಾಸ್ ಹಾಗೂ ಡೀಸೆಲ್ ಪೆಟ್ರೋಲ್ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿ ಇಂದು ಎಡಪಕ್ಷಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಯಾವ ತಪ್ಪು ಮಾಡದ ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಯುದ್ಧ ಸಾರಿದೆ. ಈ ಯುದ್ಧ ಅಲ್ಲಿಯ ತೈಲ ಸಂಪತ್ತಿನ ಮೇಲೆ ಆಧಿಪತ್ಯ ಸಾಧಿಸುವ ಉದ್ದೇಶ ಹೊಂದಿದೆ. ಯುದ್ಧದ ನೀತಿಗಳನ್ನು ಮುರಿದು ಶಾಲೆಯ ಮೇಲೆ ಬಾಂಬ್ ಹಾಕಿದ ಪರಿಣಾಮ 160ಕ್ಕೂ ಹೆಚ್ಚು ಮಕ್ಕಳು ಇರಾನ್ನಲ್ಲಿ ಸಾವನ್ನಪ್ಪಿದ್ದಾರೆ. ಅಮೆರಿಕದ ಈ ಯುದ್ಧದ ನೀತಿಯನ್ನು ವಿರೋಧಿಸಿ ಅಲ್ಲಿಯ ಆಂಟಿ ಟೆರರಿಸ್ಟ್ ಮುಖ್ಯಸ್ಥ ರಾಜೀನಾಮೆ ಕೊಟ್ಟಿದ್ದಾನೆ. ಸತತ 17 ದಿನಗಳಿಂದ ನಡೆಯುತ್ತಿರುವ ಈ ಯುದ್ಧವನ್ನು ವಿರೋಧಿಸಿ ಅಮೆರಿಕದ ನೀತಿಯನ್ನು ಖಂಡಿಸಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವುದೇ ಹೇಳಿಕೆಯನ್ನು ನೀಡಿಲ್ಲ. ಇರಾನ್ ಬೇರೆಲ್ಲ ದೇಶಗಳಿಗೆ ತಮ್ಮ ಮಾರ್ಗದ ಮೂಲಕ ಸಾಗುವ ಆಯಿಲ್ ಹಡಗುಗಳನ್ನು ತಡೆ ಹಿಡಿದಿದ್ದು, ನಮ್ಮ ದೇಶದ ಹಡಗುಗಳ ಸಾಗಾಟಕ್ಕೆ ಅನುಮತಿ ನೀಡಿದ ಪರಿಣಾಮ ನಮಗೆ 3 LPG ಹೊತ್ತ ಹಡಗುಗಳು ಬಂದಿವೆ. ಹೀಗಾಗಿ ಇರಾನ್ ನಮಗೆ ಸಹೋದರ ದೇಶ. ಮೊದಲು ನಮಗೆ ನಮ್ಮ ರೂಪಾಯಿ ಪಡೆದು ಆಯಿಲ್ ಕೊಡುತ್ತಿತ್ತು ಮತ್ತು ಕಡಿಮೆ ದರದಲ್ಲಿ ಆಯಿಲ್ ಸಿಗುತ್ತಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಟ್ರಂಪ್ಗೆ ತಲೆಬಾಗಿ ನಾವು ಇರಾನ್ ಮೂಲಕ ಬರುವ ಆಯಿಲ್ ಬಂದ್ ಮಾಡಿ ಈಗ ಟ್ರಂಪ್ ಹೇಳಿದಂತೆ ಅಧಿಕ ಮೊತ್ತ ನೀಡಿ ಡಾಲರ್ ನೀಡಿ ಆಯಿಲ್ ಪಡೆಯುವ ಸ್ಥಿತಿ ಒದಗಿ ಬಂದಿದೆ. ನಮ್ಮ ದೇಶದ LPG ಕೊರತೆಗೆ ನೇರ ಹೊಣೆ ಮೋದಿ ಸರ್ಕಾರದ ನೀತಿಗಳು ಹೊರತು ಬೇರೇನಿಲ್ಲ. ಹೀಗಾಗಿ ನಾವು ಅಮೆರಿಕದ ಯುದ್ಧದ ನೀತಿಯನ್ನು ವಿರೋಧಿಸಬೇಕು ಎಂದು ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಚಂದ್ರಶೇಖರ್ ಗೊರೆಬಾಳ್ ಹೇಳಿದರು. ಇಂದು ಎಡ ಮತ್ತು ಪ್ರಗತಿಪರ ಸಂಘಟನೆಗಳು ಯುದ್ಧ ಬೇಡ, ಶಾಂತಿ ಬೇಕು. ವಿದ್ಯಾರ್ಥಿಗಳ ಮೇಲೆ ಬಾಂಬ್ ದಾಳಿ ಮಾಡಿ ಕೊಂದ ಟ್ರಂಪ್ ನೇತಾನ್ಯಾಹುಗೆ ಶಿಕ್ಷೆ ಆಗಲಿ. LPG ಗ್ಯಾಸ್ ಕೊರತೆ ನೀಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿ ಎಂದು ನಗರದ ಮಹಾತ್ಮ ಗಾಂಧಿ ಚೌಕ್ನಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ CPI ಪಕ್ಷದ ಮುಖಂಡರಾದ ಬಾಸುಮಿಯಾ, CPIML ಮಾಸ್ ಲೈನ್ ಪಕ್ಷದ DH ಪೂಜಾರ್, CPIM ಪಕ್ಷದ M ಗೋಪಾಲಕೃಷ್ಣ ಅವರು ಅಮೆರಿಕ ಹಾಗೂ ಇಸ್ರೇಲ್ನ ಯುದ್ಧದ ಘೋರ ನೀತಿಯನ್ನು ವಿರೋಧಿಸುತ್ತಾ ಇದನ್ನು ನಮ್ಮ ಭಾರತ ಸರ್ಕಾರ ವಿರೋಧಿಸಬೇಕು. ನಮ್ಮದು ಯಾವಾಗಲೂ ಆಲಿಪ್ತ ನೀತಿ ಹೊಂದಿದ ದೇಶ. ದೇಶದಲ್ಲಿ LPG ಗ್ಯಾಸ್ ಕೊರತೆಗೆ ನಮ್ಮ ಭಾರತ ಸರ್ಕಾರದ ನೀತಿಯೇ ಕಾರಣ. ಇರಾನ್ ನಮ್ಮ ಸ್ನೇಹಿತ ದೇಶವಾಗಿದ್ದರೂ ಅಲ್ಲಿಯ ಮುಖ್ಯಸ್ಥರನ್ನು ಹತ್ಯೆ ಮಾಡಿದಾಗ, ಶಾಲೆಯ ಮೇಲೆ ಬಾಂಬ್ ದಾಳಿ ಮಾಡಿ ಮಕ್ಕಳನ್ನು ಹತ್ಯೆ ಮಾಡಿದಾಗ ನಮ್ಮ ಸರ್ಕಾರ ಖಂಡಿಸಲಿಲ್ಲ. ಹಡಗುಗಳನ್ನು ಇರಾನ್ ಸರ್ಕಾರ ತಡೆ ಹಿಡಿದಾಗ ಅವರ ಜೊತೆ ನಮ್ಮ PM ಮಾತನಾಡಲಿಲ್ಲ. ಗ್ಯಾಸ್ ತೊಂದರೆ ಕಾಣಿಸಿಕೊಂಡಾಗ, ವಿರೋಧ ಪಕ್ಷಗಳ ಒತ್ತಡ ಹೆಚ್ಚಾದಾಗ ಇರಾನ್ ಜೊತೆ ಮಾತನಾಡಿದ PM ಹಾಗೂ ಸಚಿವರು. ಪರಿಣಾಮ ನಮಗೆ ಗ್ಯಾಸ್ ಹೊತ್ತ ಹಡಗುಗಳು ಬರಲು ಸಾಧ್ಯವಾಯಿತು. ಮೊದಲೇ ಮಾತನಾಡಿದ್ದರೆ ನಮಗೆ ಈ ತೊಂದರೆ ಬರುತ್ತಿರಲಿಲ್ಲ. ಈ ತೊಂದರೆಗೆ ನೇರ ಹೊಣೆ ನಮ್ಮ ಕೇಂದ್ರ ಸರ್ಕಾರ ಎಂದರು. ಈ ಸಂದರ್ಭದಲ್ಲಿ ಚಿಟ್ಟಿಬಾಬು, ಬಸವರಾಜ್ ಬಾದರ್ಲಿ, ಹುಸೇನ್ ಸಾಬ್, ರಮೇಶ್ ಪಾಟೀಲ್ ಬೇರ್ಗಿ, P ಲಿಂಗಪ್ಪ, S ದೇವೇಂದ್ರಗೌಡ, ವಿಶ್ವನಾಥ್, ಮಂಜುನಾಥ್ ಗಾಂಧಿನಗರ, ಕೃಷ್ಣಮೂರ್ತಿ ಸೇರಿದಂತೆ ಅನೇಕರಿದ್ದರು. ಅದು ಯಾವುದು ಇಸ್ರಾಯಲ್ಗೆ ಹೋಗಿ ಬಂದು 2 ದಿನದಲ್ಲೇ ಅಲ್ಲಿ ಯುದ್ಧ ಶುರುವಾಯಿತು. ವಿದ್ಯಾರ್ಥಿಗಳು ಸತ್ರು, ಜನ ಸತ್ರು. ಅದರ ಪರಿಣಾಮ ಏನಾಯ್ತು? ಇಡೀ ಜಗತ್ತಿಗೆ ಆಗ್ತಾ ಇದೆ. ಆ ಜಗತ್ತಿನ ಜನ ಯಾರು ಯುದ್ಧ ಬೇಕು ಅಂತೇಳಿ ಬಯಸಂಗಿಲ್ಲ. ಶಾಂತಿ ಬೇಕು, ಜನರಿಗೆ ಶಾಂತಿ ಬೇಕು. ಆ ಶಾಂತಿಯನ್ನ ಒಂದು ಇರಬಾರದು ಅಂತಕ್ಕಂಥದ್ದು. ಈ ಜಗತ್ತಿನಲ್ಲಿ ಶಾಂತಿ ಇರಬಾರದು. ದೇಶದಲ್ಲಿ ಜನರು ಈ ಕೋಮುವಾದವನ್ನ ಎಬ್ಬಿಸಿ ಜಗಳ ಹಚ್ಚತಕ್ಕಂಥ ನರೇಂದ್ರ ಮೋದಿ ಅವರು ಇದು ನೀತಿಯಾಗಿರೋದ್ರಿಂದ ಇವತ್ತು ಆ ಇರಾನ್ ಏನಿದೆ, ಆ ಇರಾನ್ ನಮ್ಮ ಭಾರತ ದೇಶಕ್ಕೆ ಹಲವಾರು ರೀತಿಯಿಂದ ಮೊದಲಿದ್ದು ಸಹಾಯ ಮಾಡ್ತಾ ಇದೆ. ಅಂತ ದೇಶಕ್ಕೆ, ಅಂತ ದೇಶದ ಒಬ್ಬ ನಾಯಕನನ್ನ ಕೊಂದಾಗ ಅದನ್ನ ಖಂಡನೆ ಮಾಡಲಿಲ್ಲ,
ಅದನ್ನ ವಿರೋಧಿಸಲಿಲ್ಲ. ಕಾರಣ ಇಷ್ಟೇ, ಈ ದೇಶ, ಈ ಜಗತ್ತು ಶಾಂತಿಯಿಂದ ಇರಬಾರದು. ಜನ ತಮ್ಮ ಅಧಿಕಾರದ ಕಡೆ ನೋಡಬಾರದು. ಕೂಲಿ ಮಾಡತಕ್ಕಂತ ಈ ಕೃತ್ಯಗಳನ್ನ ಇಡೀ ದುಡಿಯೋ ಜನ, ಇಡೀ ಜಗತ್ತಿನ ಅಥವಾ ನಮ್ಮ ದೇಶದ ಜನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ಯುಗಾದಿ ಆಚರಣೆಯನ್ನು ಸಿಂಧನೂರಿನ ಸತ್ಯ ಗಾರ್ಡನ್ನಲ್ಲಿ ಮಾರ್ಚ್ 22 ಭಾನುವಾರದಂದು ಸಂಜೆ 5 ಗಂಟೆಗೆ ಯುಗಾದಿ ಉತ್ಸವ ಆಚರಣಾ ಸಮಿತಿಯಿಂದ ಆಯೋಜಿಸಲಾಗುತ್ತದೆ ಎಂದು ಸಮಿತಿಯ ಸಂಚಾಲಕರಾದ ವೈ ನರೇಂದ್ರನಾಥ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮವನ್ನು ಕಳೆದ 20 ವರ್ಷಗಳಿಂದಲೂ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನದಂದೇ ಈ ಸಾಮೂಹಿಕ ಯುಗಾದಿ ಉತ್ಸವವನ್ನು ಸಮಿತಿ ವತಿಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಈ ವರ್ಷದಿಂದ ಯುಗಾದಿಯ ನಂತರ ಬರುವ ಪ್ರಥಮ ಭಾನುವಾರದಂದು ಆಚರಿಸಲು ಆಚರಣಾ ಸಮಿತಿಯು ತೀರ್ಮಾನಿಸಿದೆ. ಕಾರಣ, ಯುಗಾದಿ ಹಬ್ಬದಂದು ನಾವು ನೀವೆಲ್ಲರೂ ಕೂಡ ನಮ್ಮ ಕುಟುಂಬಸ್ಥರೊಂದಿಗೆ ಮನೆಯಲ್ಲಿ ಆಚರಣೆ ಮಾಡುವುದರಿಂದ ಸಾಮೂಹಿಕ ಯುಗಾದಿಗೆ ಅಡಚಣೆ ಆಗಬಾರದೆಂಬ ಉದ್ದೇಶದಿಂದ ಜಾತಿ ಮತ ಪಂಥ ಮರೆತು ಸಾಮೂಹಿಕವಾಗಿ ಎಲ್ಲ ಸರ್ವ ಜನಾಂಗ ಭಾಗವಹಿಸಲು ಅನುಕೂಲ ಆಗಬಹುದೆಂಬ ಉದ್ದೇಶವಾಗಿದೆ. ವಿಶೇಷವಾಗಿ ಬೇವು ಬೆಲ್ಲ ವಿತರಣೆ, ಪಂಚಾಂಗ ಶ್ರವಣ, ಆಯ್ದ ಕವಿಗಳಿಂದ ಕವಿಗೋಷ್ಠಿ ಹಾಗೂ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಸ್ತ್ರೀಯ ಸಂಗೀತ ಸೇರಿದಂತೆ ಇನ್ನಿತರೆ ವಿಶೇಷ ಕಾರ್ಯಕ್ರಮಗಳು ಜರುಗುವವು. ಈ 20ನೇ ವರ್ಷದ ಶ್ರೀ ಪರಭಾವನಾಮ ಯುಗಾದಿಗೆ ಸಮವಸ್ತ್ರಗಳನ್ನು ಧರಿಸಿ ಹೊಸ ವರ್ಷದ ಆಚರಣೆ ಮಾಡುತ್ತಾ, ಬೇವು ಬೆಲ್ಲ ಸವಿಯುತ್ತಾ, ಒಟ್ಟಿಗೆ ಊಟ ಮಾಡುತ್ತಾ, ಸಂತೋಷ ಸಡಗರ ಸಂಭ್ರಮದಿಂದ ಎಲ್ಲರೂ ಸೇರಿ ಈ ಪರಭಾವನಾಮ ಯುಗಾದಿಯನ್ನು ಆಚರಿಸೋಣ. ತಾಲೂಕಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಕಳೆಯನ್ನು ಹೆಚ್ಚಿಸಿ ಯಶಸ್ವಿಗೊಳಿಸೋಣ ಎಂದು ಮನವಿ ಮಾಡಿದರು. ಸಮಿತಿ ಸಂಚಾಲಕ ಎಂ ಭಾಸ್ಕರ್ ಮಾತನಾಡಿ, ಶ್ರೀ ಪರಭಾವನಾಮ ಯುಗಾದಿ ಆಚರಣೆ ದಿನದಂದು 2 ಸಾಧಕರಿಗೆ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ ವಿತರಣೆ ಮಾಡಲಾಗುವುದು. ಶಿಕ್ಷಣ, ರಾಜಕೀಯ, ಸಹಕಾರಿ ಕ್ಷೇತ್ರದಲ್ಲಿ ಅವರು ಮಾಡಿರುವ ಗಣನೀಯ ಸಾಧನೆಯನ್ನು ಗುರುತಿಸಿ ಹಿರಿಯರಾದ ಕೆ ವಿರೂಪಾಕ್ಷಪ್ಪ ಅವರನ್ನು ಸಮಿತಿ ಆಯ್ಕೆ ಮಾಡಿದೆ. ಅದೇ ರೀತಿ ಸಿನಿಮಾ ತಾರೆಯರಾದ ರಶ್ಮಿಕಾ ಮಂದಣ್ಣ, ಸಾಯಿ ಪಲ್ಲವಿ, ನಯನತಾರ ಸೇರಿದಂತೆ ಅನೇಕ ಕನ್ನಡ, ತೆಲುಗು, ತಮಿಳು ಭಾಷೆಯ ಒಟ್ಟು 35 ಸಿನಿಮಾ ತಾರೆಯರಿಗೆ ಹಿನ್ನೆಲೆ ಧ್ವನಿ ನೀಡಿ 185 ಚಿತ್ರಗಳಿಗೆ ನಾಯಕಿ ಮತ್ತು ನಾಯಕರಿಗೆ ಹಿನ್ನೆಲೆ ಧ್ವನಿ ನೀಡಿದಂತ ಕೇವಲ 24 ವಯಸ್ಸಿನ ಅತ್ಯದ್ಭುತ ಕಲಾವಿದರಾದ ರಾಯಚೂರಿನ ಸರ್ಜಾಪುರದ ಆದ್ಯ ಹನುಮಂತು ಎಂಬ ಕಲಾವಿದರು ಕೂಡ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀ ಪರಭಾವನಾಮ ಯುಗಾದಿ ಆಚರಣೆಯಲ್ಲಿ ಈ 2 ಮಹಾನ್ ಸಾಧಕರನ್ನು ಯುಗಾದಿ ಉತ್ಸವ ಆಚರಣಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸರಸ್ವತಿ ಪಾಟೀಲ್, ಅಮರೇಶಪ್ಪ ಮೈಲಾರ್, ಬೀರಪ್ಪ ಸಂಭೋಜಿ, ಮಲ್ಲಪ್ಪ ಮಾಡಗಿರಿ, ದೇವೇಂದ್ರ ಗೌಡ, ಸುಮಿತ್ ತಡಕಲ್, ಬುದ್ಧಪ್ಪ, ಶಿವು ಕೆ, ಶಾಂತನಗೌಡ ಜಾಗೀರ್ದಾರ್, PV ಮುರಳೀಕೃಷ್ಣ, ಗಂಗಣ್ಣ ಡಿಸ್ ಸೇರಿದಂತೆ ಸಮಿತಿಯ ಅನೇಕ ಸಂಚಾಲಕರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಇದು 20ನೇ ವರ್ಷ ಅನ್ನೋ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ, ನಮಗೊಂದು ಸಂತೋಷದ ವಿಷಯ ಏನಂದ್ರೆ, ಸತತ 20 ವರ್ಷಗಳ ಕಾಲದಿಂದ ಈ ಒಂದು ಕಾರ್ಯಕ್ರಮ ಸಿಂಧನೂರಿನಲ್ಲಿ ಫಲ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಈ ವೇದಿಕೆ ಮೇಲೆ ನೀವು ಕೂತಿರುವಂತಹ ಜನರನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನ ಕೂಡ ಈ ಒಂದು ಯುಗಾದಿ ಆಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು, ಈ ಸಂಭ್ರಮಾಚರಣೆಯನ್ನು ಅದ್ಭುತವಾಗಿ ಯಶಸ್ವಿಗೊಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಹಿತಕರವಾದ ವಾತಾವರಣ ಸೃಷ್ಟಿಯಾಗಲು ಮತ್ತು ನಾವು ನೀವು ಎಲ್ಲರೂ ಸೇರಿ ಅವತ್ತಿನ ದಿನ ಒಂದು ಉಭಯ ಕುಶಲೋಪರಿ ಮಾಡಿಕೊಂಡು ಒಂದು ಊಟವನ್ನು ಸವಿದು, ಬೇವು ಬೆಲ್ಲವನ್ನು ಸವಿದು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಒಂದು ವೇದಿಕೆಯಾಗಿ ಇವತ್ತು ಯುಗಾದಿ ಆಚರಣೆಯನ್ನು ನಾವು ತಯಾರು ಮಾಡಿದ್ದೇವೆ. ಆ ವೇದಿಕೆಯ ಮೇಲೆ ಪ್ರತಿಯೊಬ್ಬರು ಬಂದು ತಮ್ಮ ತಮ್ಮ ವಿಶೇಷತೆಗಳನ್ನು ಪ್ರದರ್ಶನ ಮಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 22/3/2026 ಭಾನುವಾರ ಸಾಯಂಕಾಲ 5 ಗಂಟೆಯಿಂದ ಶ್ರೀ ಸತ್ಯ ಗಾರ್ಡನ್ ನಲ್ಲಿ ಈ ಯುಗಾದಿ ಸಂಭ್ರಮಾಚರಣೆ ನಡೆಸಲಾಗುವುದು. ವೇತನ ಪಾವತಿ ಮಾಡುವಂತೆ ಒತ್ತಾಯಿಸಿ ನಗರಸಭೆಯ ಕಸ ವಿಲೇವಾರಿ ವಾಹನ ಚಾಲಕರು ಹಾಗೂ ಸೂಪರ್ವೈಸರ್ಗಳು ದಿಢೀರ್ನೆ ಕೆಲಸ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ನಗರಸಭೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಸ ವಿಲೇವಾರಿ ಮಾಡುವ ವಾಹನ ಚಾಲಕರು ಹಾಗೂ ಸೂಪರ್ವೈಸರ್ಗಳು ಮತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ 4 ತಿಂಗಳಿನಿಂದ ವೇತನ ಹಾಗೂ ESI PF ಪಾವತಿ ಮಾಡದೆ ನಿರ್ಲಕ್ಷ್ಯ ಮಾಡಿದ ಕಾರಣ ನಗರಸಭೆ ಮುಂದೆ ಕೆಲಸ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ನಗರಸಭೆಯಲ್ಲಿ ಕೆಲಸ ಮಾಡುವ ನಮಗೆ ಕನಿಷ್ಠ ವೇತನ ಅಡಿಯಲ್ಲಿ ಸಂಬಳ ಕೊಡದೆ ಕಡಿಮೆ ಕೊಡುವುದರ ವಿರುದ್ಧ ನಾವು ಕಾರ್ಮಿಕ ಇಲಾಖೆಯ ಕೋರ್ಟ್ನಲ್ಲಿ ಕೇಸ್ ಮಾಡಿದ್ದು
ಕನಿಷ್ಠ ವೇತನ ಅಡಿಯಲ್ಲಿ ವೇತನ ಕೊಡುವಂತೆ ಕಾರ್ಮಿಕ ಇಲಾಖೆಯ ನ್ಯಾಯಾಲಯ 77 ಲಕ್ಷ ಹಣ ನೀಡುವಂತೆ ಆದೇಶ ಮಾಡಿ 4 ತಿಂಗಳಾದರೂ ಸಹ ನಗರಸಭೆಯಿಂದ ಹಣ ನೀಡದೆ ಸತಾಯಿಸಲಾಗುತ್ತಿದೆ ಎಂದು ವಾಹನ ಚಾಲಕರ ಸಂಘದ ಮುಖಂಡರಾದ ಮೌನೇಶ್ ಕವಿತಾ ಆರೋಪ ಮಾಡಿ ವೇತನ ಬೇಗ ಮಾಡಿ ಅಂದ್ರೆ ಕೆಲಸದಿಂದ ತೆಗೆದು ಹಾಕುವುದಾಗಿ ಅಧಿಕಾರಿಗಳು ಬೆದರಿಕೆ ಹಾಕುತ್ತಿದ್ದಾರೆ. ಕಾರಣ ಅನಿವಾರ್ಯವಾಗಿ ಹೋರಾಟ ಮಾಡುತ್ತಿದ್ದೇವೆ, ವೇತನ ನೀಡುವ ತನಕ ನಾವು ಕೆಲಸ ಬಂದ್ ಮಾಡಿ ಹೋರಾಟ ಮಾಡಲಾಗುತ್ತಿದೆ ಎಂದರು. ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಕಿಶನ್ ರಾವ್, ಪರಿಸರ ಅಭಿಯಂತರರಾದ ಚೇತನ್ ಸ್ಥಳಕ್ಕೆ ಬಂದು ವೇತನ ಪಾವತಿ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರೂ ಸಹ ನಮಗೆ ವೇತನ ಆಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಎಂದು ವಾಹನ ಚಾಲಕರು, ಸೂಪರ್ವೈಸರ್, ಭದ್ರತಾ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 29 ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವೇತನ ವಿಳಂಬಕ್ಕೆ ನಗರಸಭೆ ಹೊಣೆಯಲ್ಲ, ಗುತ್ತಿಗೆದಾರರ ಸಮಸ್ಯೆಯಿಂದ ವೇತನ ವಿಳಂಬವಾಗಿದೆ. ವೇತನ ಮಾಡುವಂತೆ ಗುತ್ತಿಗೆದಾರರಿಗೆ ಪತ್ರ ಬರೆಯಲಾಗಿದೆ. ಅಲ್ಲದೆ ಹೋರಾಟ ಮಾಡುವ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಪೌರಾಯುಕ್ತ ಪಾಂಡುರಂಗ ಹಿಟಿಗಿ ತಿಳಿಸಿದರು. ಇಲ್ಲಿ ನಾವು ಸುಮಾರು 4 ತಿಂಗಳಿಂದ ನಮಗೆ ಯಾವುದೇ ರೀತಿಯ ವೇತನವನ್ನು ಕೊಟ್ಟಿಲ್ಲ. ಆಮೇಲೆ ಟೆಂಡರ್ ಮುಗಿದಿದೆ, ನವೆಂಬರ್ 30ಕ್ಕೆ ಟೆಂಡರ್ ಮುಗಿದಿದೆ. ನಮ್ಮದು ಟೆಂಡರ್ ಕಂಟಿನ್ಯೂಷನ್ ಲೆಟ್ರ್ ಕೊಡೋಂದ್ರೆ ಲೆಟ್ರ್ ಕೊಟ್ಟಿಲ್ಲ. ಆಮೇಲೆ ಅದು ಮತ್ತು ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿಲ್ಲ. ಆದ ಕಾರಣದಿಂದ ನಮ್ಮ 4 ತಿಂಗಳಿಂದ ESI PF ಇನ್ನಿತರ ಸ್ಯಾಲ್ರಿ ಭಾಳ ತೊಂದರೆಯಲ್ಲಿ ಇದೆ. ಈಗ ನಮಗೆ ಮೇನ್ ಇಂಪಾರ್ಟೆಂಟ್ ESI PF ಮಂತ್ಲಿ ಕಟ್ಟಬೇಕಾಗಿತ್ತು. ಸುಮಾರು 4 ತಿಂಗಳಿಂದ ಈಗ ಡ್ಯೂ ಇದೆ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಏಜೆನ್ಸಿ ಹಳೆ ಟೆಂಡರ್ ಗುತ್ತಿಗೆದಾರರಿಗೂ ಸಹ ಅವ್ರಿಗೂ ಸಹ ಸುಮಾರು ಒಂದು 3-4 ತಿಂಗಳಿಂದನೂ ಡ್ಯೂ ಇದ್ದೇವೆ. ಅದನ್ನು ನಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ಮತ್ತು ಇನ್ವಾಲ್ವ್ಮೆಂಟ್ ಇಂಜಿನಿಯರು ಮಾನ್ಯ ಪೌರಾಯುಕ್ತರ ಗಮನಕ್ಕೂ ಸಹ ತಂದಿದ್ದೇವೆ. ಈ ಥರ ನಮ್ಮದು ESI PF ಎಲ್ಲ ಡ್ಯೂ ಇಟ್ಟಿದ್ದಾರೆ ಸರ್, ESI PF ತುಂಬ ಕೇಳ್ರಿ ಸರ್ ಅಂತ. ಆಮೇಲೆ ಟೆಂಡರ್ ಪ್ರಕ್ರಿಯೆನೂ ಮುಗಿಯೋಕ್ಕೆ ಬಂದಿದೆ. ಟೆಂಡರ್ ಮತ್ತೆ ಕರೀರಿ ಸರ್, ಕರೆಯೋಕ್ಕೆ ಲೇಟ್ ಪ್ರೊಸೆಸ್ ಆದ್ರೂ ಅದಕ್ಕೆ ಕಂಟಿನ್ಯೂಷನ್ ಲೆಟ್ರ್ ಕೊಡ್ರಿ ಸರ್, ಇಲ್ಲದೆ ಹೋದಲ್ಲಿ ನಮಗೆ ಸ್ಯಾಲ್ರಿಗೆ ESI PFಗೆ ತೊಂದರೆ ಆಗುತ್ತಂತ ನಾವೆಲ್ಲ ವಾಹನ ಚಾಲಕರ ಸಂಘದ ವತಿಯಿಂದ ಹಲವಾರು ಬೇರೆ ಮನವಿ ಮಾಡಿದ್ದೇವೆ. ಇದು ಯಾವುದೇ ರೀತಿಯಲ್ಲಿ ನಮಗೆ ಆ ಮನವಿಗೆ ಸ್ಪಂದನೆ ಮಾಡಿಲ್ಲ. ಈಗ 2 ದೊಡ್ಡ ಹಬ್ಬಗಳು ಬಂದಿದ್ದೇವೆ. ನಮ್ಮ ಮುಸ್ಲಿಮ್ಸರು ಬಾಂಧವರದ್ದು ರಂಜಾನ್ ಹಬ್ಬ ಬಂದಿದೆ, ನಮ್ಮ ಹಿಂದೂ ಜನಾಂಗದ್ದು ಉಗಾದಿ ಹಬ್ಬ ಬಂದಿದೆ. ಈಗ ನಮಗೆ 4 ತಿಂಗಳಿಂದ ಯಾವುದೇ ರೀತಿಯಲ್ಲಿ ವೇತನ ಇಲ್ಲದ ಕಾರಣ ಹಬ್ಬ ಮಾಡೋಕ್ಕೂ ತೊಂದರೆ ಆಗಿದೆ. ಆಮೇಲೆ ಈಗ ಇಯರ್ ಎಂಡ್ ಇರೋದ್ರಿಂದ ಮಕ್ಕಳು ಶಾಲೆ ಫೀಸ್ ಕಟ್ಟೋಕ್ಕೂ ಸಹ ತೊಂದರೆ ಆಗಿದೆ. ನಮ್ಮ ಮಕ್ಕಳ ಈಗ ಶಾಲೆಯಲ್ಲಿ ಎಕ್ಸಾಮ್ ಕುಂದ್ರಿಸೋಣಕ್ಕೆ ಹಿಂದಟ ಆಗ್ತಾ ಇದ್ದಾರೆ ಮಾಸ್ಟರ್ಗಳು. ನಾವು ಎಲ್ಲಿ ತನಕ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸರ್, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿದ ಕಾರಣ ಕೆಲವೊಂದು ಪೇಪರ್ಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ, ಕೆಲವೊಂದು ಪೇಪರಿಗೆ ಅವಕಾಶ ಕೊಡ್ತೇ ಇಲ್ಲ. ಹಂಗಾಗಿ ನಮಗೆ ಭಾಳ ತೊಂದರೆ ಆಗಿದೆ. ಹಂಗಾಗಿ ಈಗ ನಮಗೆ ಏಜೆನ್ಸಿಯವ್ರಿಗೂ ಸಹ ಈಗ ಕಂಡೀಷನ್ ಹಾಕಿದ್ದಾರೆ. ನಮಗೆ ಮಿನಿಮಮ್ 1 ತಿಂಗಳಲ್ಲಿ ನಾವು ಅಂದರೆ 31 ದಿನ ನಾವು ದುಡಿದರೆ ಅದರಲ್ಲಿ 1 ತಿಂಗಳು ಅವರಿಗೆ ವೇತನವನ್ನು ಬಿಡಬೇಕಂತ ಹೇಳ್ತಾ ಇದ್ದಾರೆ. ಆಮೇಲೆ ಈಗೇನು ESI PF 4 ತಿಂಗಳದ್ದು ಇದೆ, ಅದನ್ನು ನಾವು ಸ್ಯಾಲ್ರಿಯಲ್ಲಿ ಸೇರಿಸಿಕೊಡ್ತೀವಿ. ಹಿಂದಕ್ಕೇನು ಡ್ಯೂ ಇದಾವಲ್ಲ ESI PF ಅವು ಯಾವುದೇ ರೀತಿಯಲ್ಲಿ ನಮ್ಮಿಂದ ಕಟ್ಟೋಕ್ಕಾಗಲ್ಲ. ಹಂಗನಂಗಿದ್ರೆ ನಾವು ಇದು ಕಂಟಿನ್ಯೂಷನ್ ಲೆಟ್ರ್ ತೊಗೊತೀವಿ, ಇಲ್ಲದೆ ಹೋದಲ್ಲಿ ನಮಗೆ ನಾವು ಕಂಟಿನ್ಯೂಷನ್ ಲೆಟ್ರ್ ತಗಲ್ಲ ಅಂತ ಅನ್ನಕತ್ತಿದ್ದಾರೆ. ಈಗ ನಿಮ್ಮದು ಸ್ಯಾಲ್ರಿ ಆಲ ಸಲಗೆ ಗಾಡಿ ಬಂದ್ ಮಾಡಿ ಹೋರಾಟ ಮಾಡಿ ಟೆಂಡರ್ ಆಗಿಲ್ಲ ರೀ, ಆಮೇಲೆ ಸ್ಯಾಲ್ರಿನ ಆಗಿಲ್ಲ. 4 ಇವತ್ತು ಕೆಲಸ ಬಂದ್ ಮಾಡ್ರಿ ಇವತ್ತು ಬಂದ್ ಮಾಡಿದ್ದೀವಿ ಸರ್. ಪೇಮೆಂಟ್ ಆಗೋ ತನಕ ನಾವು ಗಾಡಿ ತೆಗೆಯಲ್ಲ ಅಂತಂದು ಈಗ ಧರಣಿ ಕುಂತಿದ್ದೀವಿ ಸರ್. NSS ವಿದ್ಯಾರ್ಥಿಗಳು ಜೀವನವನ್ನು ಬೆಳಗುವ ಮಹಾನ್ ಗುರು. ಶಿಬಿರಾರ್ಥಿಗಳನ್ನು ಸಾಮಾಜಿಕವಾಗಿ ಸಂವೇದನಾಶೀಲಗೊಳಿಸುವ ಮುಖಾಂತರ NSS ಪ್ರಜ್ಞಾವಂತ ನಾಗರಿಕರನ್ನು ಸಮಾಜಕ್ಕೆ ನೀಡುತ್ತದೆ ಎಂದು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ನಲ್ಲಾ ವೆಂಕಟೇಶ್ವರರಾವ್ ಅಭಿಪ್ರಾಯಪಟ್ಟರು. ತುರ್ವಿಹಾಳ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು NSS ಘಟಕದ ವತಿಯಿಂದ ಕಲ್ಮಂಗಿ ಗ್ರಾಮದಲ್ಲಿ ನಡೆದ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಯುವ ಮುಖಂಡ ಸತೀಶ್ ಗೌಡ ಬಸನಗೌಡ ತುರ್ವಿಹಾಳ್ ಮಾತನಾಡಿ NSS ವಿದ್ಯಾರ್ಥಿಗಳ ಸೇವಾ ಮನೋಭಾವವನ್ನು ಕೊಂಡಾಡಿದರು. ತುರ್ವಿಹಾಳ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಬಾಪುಗೌಡ ದೇವರಮನಿ ಸೇವೆಯೇ ಮನುಷ್ಯನ ಪರಮ ಧರ್ಮ, ಇದರಿಂದ ತನ್ನ ವೈಯಕ್ತಿಕ ವ್ಯಕ್ತಿತ್ವ ಬೆಳವಣಿಗೆಗೂ ಮತ್ತು ಸಮಾಜಕ್ಕೂ ಬಹುದೊಡ್ಡ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮುಖಂಡರಾದ ರವಿಗೌಡ ಮಲ್ಲದಗುಡ್ಡ, ಕಲ್ಮಂಗಿ ಗ್ರಾಮದ ಪ್ರಮುಖರಾದ ದಯಾನಂದ ಸ್ವಾಮಿ, ಶರಣೇಗೌಡ ಪೋಸ್ಟ್ ಮಾಸ್ಟರ್, ಹನುಮಂತಪ್ಪ ಕೆಸರಟ್ಟಿ, ಬಸವಂತರಾಯ್ ಕುಲಕರ್ಣಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುಚ್ಚಪ್ಪ ನೇಗಿಲಿ, ಶೇಖರಗೌಡ ದೇವರಮನಿ, ಬಸವರಾಜ್ ಸಜ್ಜೇವಲ, ಸೋಮನಾಥ್ ಮಾಟೂರ್, ಮುಖ್ಯ ಗುರು ಶಿವಯೋಗಿ, ಶಿಕ್ಷಕ ರವಿಚಂದ್ರ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ NSS ಶಿಬಿರ ಯಶಸ್ವಿಯಾಗಲು ಸಹಾಯ ಸಹಕಾರ ನೀಡಿದ ಊರಿನ ಗಣ್ಯರನ್ನು ಸನ್ಮಾನಿಸಲಾಯಿತು. ಶ್ರೀ ಚನ್ನಮಲ್ಲಿಕಾರ್ಜುನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಶಿಬಿರಾರ್ಥಿಗಳಿಗೆ ಪೆನ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಸಹ ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟರಮಣ ಮಾತನಾಡಿ,
ಕಲ್ಮಂಗಿ ಗ್ರಾಮದ ಸಮಸ್ತ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳ ಸಹಾಯ ಸಹಕಾರವನ್ನು ಸ್ಮರಿಸಿದರು. ಎನ್ಎಸ್ಎಸ್ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳನ್ನು ಶಿಬಿರದಲ್ಲಿ ಪಾಲ್ಗೊಳ್ಳಲು ಅನುಮತಿಸಿ ಕಳುಹಿಸಿಕೊಟ್ಟ ಪಾಲಕರನ್ನು ಕೂಡ ಅಭಿನಂದಿಸಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಬಸವರಾಜ್ ಅಮರಣ್ಣ ಹೊಸಮನಿ, ನಾಗರಾಜ್ ಬಾವಿತಾಳ್, ಪತ್ರಕರ್ತ ಅಮರೇಶ್ ಅಲಗನೂರು ಹಾಗೂ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾಧಿಕಾರಿ ರಾಜೇಶ್ ಎನ್, ಸಹಾಯಕ ಪ್ರಾಧ್ಯಾಪಕರಾದ ಹನುಮೇಶ್, ಗಂಗಾಬಾಯಿ, ಉಪನ್ಯಾಸಕರಾದ ಡಾಕ್ಟರ್ ಭೀಮಶಂಕರ್, ನಾಗರಾಜ್, ಶಿವಶರಣಪ್ಪ, ತಿಮ್ಮಯ್ಯ, ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಉಪನ್ಯಾಸಕ ನರಸಣ್ಣ ಶಿಬಿರದ ವರದಿ ವಾಚನ ಮಾಡಿದರು. ಡಾಕ್ಟರ್ ಚನ್ನಬಸವ ನಿರೂಪಿಸಿದರು. ಮೌಲಸಾಬ್ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತಿಮ್ಮಯ್ಯ ಸ್ವಾಗತಿಸಿದರು. ಮಹದೇವ್ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು, ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳು ಸಾಬೀತಾಗಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾಧಿಕಾರಿ ಮಹೇಶ್ ಜೋಶಿ ಅವರಿಗೆ ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಸಾಹಿತ್ಯ ಪರಿಷತ್ನ ಕಟ್ಟಡ ನಿರ್ಮಾಣದಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಲೋಕೋಪಯೋಗಿ ಇಲಾಖೆಯವರು ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾ ಕಾಮಗಾರಿಗಳನ್ನು ಪರಿಶೀಲಿಸಿ ಸಲ್ಲಿಸಿರುವ ವರದಿಯಂತೆ 33,76,73,885 ರೂಪಾಯಿಗಳ ಕಾಮಗಾರಿಗಳನ್ನು ನಾನ್ ಶೆಡ್ಯೂಲ್ ರೇಟ್ನಲ್ಲಿ ಕೆಟಿಪಿಪಿ ನಿಯಮ ಉಲ್ಲಂಘಿಸಿ ಕಾಮಗಾರಿಗಳ ನಿರ್ಮಾಣ ಮಾಡಿರುವುದು ಹಾಗೂ ಕಾಮಗಾರಿಗಳಲ್ಲಿ ಅಳತೆ ವ್ಯತ್ಯಾಸದ ಕಾರಣ 65,53,571 ರೂಪಾಯಿ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ಸಾಬೀತುಗೊಂಡಿರುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಸಂಬಂಧ 1,79,200 ರೂಪಾಯಿ, ಅಗ್ನಿಶಾಮಕ ಉಪಕರಣ ಖರೀದಿಯಲ್ಲಿ 1,75,452 ರೂಪಾಯಿಗಳಂತೆ ಒಟ್ಟು 3,54,652 ರೂಪಾಯಿಗಳನ್ನು ಹೆಚ್ಚುವರಿ ಮೊತ್ತವನ್ನು ಪಾವತಿಸಿ ಸಾಹಿತ್ಯ ಪರಿಷತ್ತಿಗೆ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ಸಾಬೀತುಗೊಂಡಿರುತ್ತದೆ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ರವೀಂದ್ರ ಕುಲಕರ್ಣಿಯವರು ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದೇಶದಿಂದ ಅವರ ಸ್ವಂತ ಖರ್ಚಿನಲ್ಲಿ ಆಗಮಿಸಿದ್ದು, ಅವರ ಹೆಸರಿನಲ್ಲಿ 2,57,530 ರೂಪಾಯಿ ಬಿಲ್ ತೋರಿಸಿ ಹಣ ದುರುಪಯೋಗ ಮಾಡಿರುವುದು ಹಾಗೂ ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಮ್ಮೇಳನದ ಆಹ್ವಾನ ಪತ್ರಿಕೆ ಮುದ್ರಣ ಮತ್ತು ಸನ್ಮಾನಿತರಿಗೆ ಸನ್ಮಾನಕ್ಕೆ ಸಂಬಂಧಿಸಿದ ಸಾಮಗ್ರಿಗಳ ಖರೀದಿಗಳಲ್ಲಿ ಒಟ್ಟು 86,57,321 ರೂಪಾಯಿ ಹಣ ದುರುಪಯೋಗ ಪಡಿಸಿಕೊಂಡಿರುವುದು ಸಾಬೀತುಗೊಂಡಿರುತ್ತದೆ ಎಂದು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿ ಸಲ್ಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರ ಗುರುತಿನ ಕಾರ್ಡ್, ಸ್ಮಾರ್ಟ್ ಕಾರ್ಡ್ ತಯಾರಿಕೆಯಲ್ಲಿ 1,40,220 ರೂಪಾಯಿ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ಸಾಬೀತುಗೊಂಡಿರುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ವಿಚಾರಣಾ ವರದಿಯಲ್ಲಿ ಕಂಡುಬಂದಿರುವ ಅಂಶಗಳಾಗಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆ ಸಂಖ್ಯೆ 7, 8 ಮತ್ತು 9ರಂತ ತಮ್ಮ ಮೇಲೆ ಏಕೆ ಕ್ರಮ ವಹಿಸಬಾರದು ಎಂಬುದಕ್ಕೆ ನಿಮ್ಮ ಸಮಜಾಯಿಷಿಕೆ ಏನಾದರೂ ಇದ್ದಲ್ಲಿ ನೋಟಿಸ್ ಸ್ವೀಕರಿಸಿದ 7 ದಿನದೊಳಗಾಗಿ ಲಿಖಿತ ಹೇಳಿಕೆ ನೀಡಬೇಕು. ತಪ್ಪಿದಲ್ಲಿ ಮುಂದಿನ ಕಾನೂನು ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೈಲಾ ಕ್ರಿಯಾ ಯೋಜನೆ ಅವಕಾಶವಿಲ್ಲದಿದ್ದರೂ ವಿದೇಶಿ ಪ್ರವಾಸ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ವಿದೇಶಿ ಪ್ರವಾಸಕ್ಕೆ ಬೈಲಾ ಹಾಗೂ ಕ್ರಿಯಾ ಯೋಜನೆಯಲ್ಲಿ ಅವಕಾಶ ಇಲ್ಲದಿದ್ದರೂ ಬಹರೇನ್ ಕನ್ನಡ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಹಾಗೂ ಅಮೆರಿಕದ 12ನೇ ವಿಶ್ವ ಅಕ್ಕ ಕನ್ನಡ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿಮಾನ ಟಿಕೆಟ್ ಮತ್ತು ವಸತಿ ವ್ಯವಸ್ಥೆ ಇವೆರಡರ ವೆಚ್ಚವನ್ನು ಸಂಘದವರೇ ಭರಿಸಿದ್ದರೂ ತಾವು ಪರಿಷತ್ನಿಂದ ವಿಮಾನ ಟಿಕೆಟ್ ಮತ್ತು ವಸತಿ ವ್ಯವಸ್ಥೆ ಇವೆರಡರ ವೆಚ್ಚವನ್ನು ಪಡೆದಿರುವುದು ಹಾಗೂ ಇತರೆ ವಿದೇಶ ಪ್ರವಾಸ ಕೈಗೊಂಡು 26,70,052 ರೂಪಾಯಿ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ಸಾಬೀತುಗೊಂಡಿರುತ್ತದೆ. ಸದರಿ ಆರ್ಥಿಕ ನಷ್ಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ಆ ಅವಧಿಯಲ್ಲಿನ ಅಧ್ಯಕ್ಷರನ್ನು ಜವಾಬ್ದಾರರನ್ನಾಗಿ ಮಾಡಿ ವಿಚಾರಣಾ ವರದಿ ನೀಡಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಆಡಳಿತಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.